ಈ ಬಾರಿ ವಾಡಿಕೆಗೂ ಮೊದಲೇನೆ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಟ್ಟಿದೆ. ಅದರ ಪರಿಣಾಮ ಕರಾವಳಿ ಭಾಗದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಮಂಗಳೂರಿನಲ್ಲಿ ಭಾರೀ ಮಳೆಗೆ ಒಂದೇ ದಿನ 2 ಸಾವಾಗಿದೆ. ಮನೆಯಡಿ ಸಿಲುಕಿ ಮಹಿಳೆ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಮಣ್ಣಿನಡಿ ಸಿಲುಕಿರುವಂತಹ ಮೂವರಿಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗಿದೆ. ದೇರಳಕಟ್ಟೆ ಸಮೀಪದ ಮೊಂಟೆಪಾದವು ಕೊಡಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. NDRF, SDRF ಟೀಮ್ನಿಂದ ನಿರಂತರವಾಗಿ ರಕ್ಷಣಾ ಕಾರ್ಯ ಕೂಡ ಮುಂದುವರೆದಿದೆ. ಕಾನಾಕೆರೆಯಲ್ಲಿ ಕಾಂಪೌಂಡ್ ಕುಸಿದು 10 ವರ್ಷದ ಬಾಲಕಿ ಮೃತಪಟ್ಟಿದೆ. ಮಂಗಳೂರಿನಲ್ಲಿ ಈ ಮೂಲಕ ಮುಂಗಾರು ಮಳೆಯ ಅವಾಂತರ ಮುಂದುವರಿತಾ ಇದೆ. ಒಂದೇ ದಿನ 2 ಸಾವಾಗಿರುವಂಥದ್ದು. ಮನೆಯಡಿ ಸಿಲುಕಿರುವಂತಹ ಮಹಿಳೆಯನ್ನ ಈಗಾಗಲೇ ಹೊರತೆಗೆದಿದ್ದಾರೆ. ಮತ್ತೆ 3 ಕೂಡ ಮಣ್ಣಿನ ಅಡಿಯಲ್ಲಿ ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡಿರುವಂತಹದ್ದು. ಅವರನ್ನು ಹೊರತೆಗೆಯುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ NDRF, SDRF ಟೀಮ್ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಗುಡ್ಡಕ್ಕೆ ಗುಡ್ಡವೇ ಜರಿದು ಬಂದ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಆ ಪ್ರಮಾಣದಲ್ಲಿ ಮಣ್ಣು ಮನೆ ಮೇಲೆ ಎರಗಿರುವಂಥದ್ದು. ಇದರಲ್ಲಿ ಮಹಿಳೆಯೊಬ್ಬರು ಸಿಲುಕೊಂಡಿದ್ರು. ಮಹಿಳೆಯನ್ನು ಈಗ ಹೊರತೆಗೆಯಲಾಗಿದೆ. ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೆ 3 ಇದೇ ಅವಶೇಷದ ಅಡಿಯಲ್ಲಿ ಸಿಲುಕಿಕೊಂಡಿರುವಂತಹದ್ದು. ಅವರನ್ನು ಹೊರತೆಗೆಯುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ಅದರ ವಿಜುವಲ್ಸ್ ಅನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಮನೆಯ ಕಾಂಪೌಂಡ್ ಕುಸಿದು 10 ವರ್ಷದ ಬಾಲಕಿ ಸಾವನ್ನಪ್ಪಿದಂತಹ ಘಟನೆ ಮಂಗಳೂರಿನಲ್ಲೇ ನಡೆದಿರುವಂಥದ್ದು. ಆ ಬಾಲಕಿಯ ಶವವನ್ನು ಸಿಬ್ಬಂದಿಗಳು ಮತ್ತು ಸ್ಥಳೀಯರು ಹೊರತರ್ತಾ ಇರುವಂತಹ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಮೂಲಕ ಕರಾವಳಿಯಲ್ಲಿ ಮಳೆಯ ಅಬ್ಬರ ಮುಂದುವರೆದಂತೆ ಅವಾಂತರಗಳು, ಸಾವುಗಳ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಒಂದೇ ದಿನ 2 ಸಾವಾಗಿದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಹೇಗೆ ಸಾಗ್ತಾ ಇದೆ ರಕ್ಷಣಾ ಕಾರ್ಯಾಚರಣೆ ಅಂತ ಹೇಳಿ? ಮೊದಲಿಗೆ ದೇರ್ಲಕಟ್ಟೆಯ ಕಾನಕೆರೆ ಅನ್ನುವಂಥಲ್ಲಿ ದುರಂತ ನಡೆದಿರುವಂಥದ್ದು. 10 ವರ್ಷದ ನಯೀಮ್ ಅನ್ನುವಂಥ ಬಾಲಕಿ ಮೃತಪಟ್ಟಿರುವಂಥದ್ದು. ನಾವು ಆ ಪ್ರದೇಶದಲ್ಲಿದ್ದೇವೆ. ನೀವು ಮೇಲ್ಭಾಗದಲ್ಲಿ ಗಮನಿಸಬಹುದು, ಗುಡ್ಡ ಇರುವಂಥದ್ದು. ಆ ಗುಡ್ಡದಿಂದ ಏಕಾಏಕಿಯಾಗಿ ಸುಮಾರು ಇವತ್ತು ಬೆಳಗಿನ ಜಾವ 4:15 ಸುಮಾರಿಗೆ ಏಕಾಏಕಿಯಾಗಿ ಕುಸಿದು ಬಿದ್ದಿದೆ. ಕುಸಿದು ಬಿದ್ದಂಥ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಮಣ್ಣು ಸಮೇತವಾಗಿ ಕುಸಿದು ಬಿದ್ದಿದೆ. ಮರ ಎಲ್ಲ ಕುಸಿದು ಬಿದ್ದಿರುವಂಥದ್ದು ನೀವು ಗಮನಿಸ್ಬೋದು. ಇಲ್ಲಿ ಕೆಳಗಿನ ಭಾಗದಲ್ಲಿ ಈ ಮನೆ ಏನಿದೆ, ನಾವು ಮನೆಯ ಮೇಲ್ಭಾಗದಲ್ಲಿ ಇದ್ದೇವೆ ಪ್ರೇಮ್. ಕೆಳಗಿನ ಭಾಗದಲ್ಲಿ ಏನು ಕಿಟಕಿ ಥರ ಕಾಣುತ್ತೆ, ಆ ಕಿಟಕಿ ಸಂಪೂರ್ಣವಾಗಿ ಮುಚ್ಚಿ ಹೋಗಿರುವಂಥದ್ದು. ಹೀಗಾಗಿ ಈ ಒಂದು ಘಟನೆಯಲ್ಲಿ ಆ ಕಿಟಕಿಯ ಸಮೀಪದಲ್ಲಿ ಮಲಗಿರುವಂಥ ಬಾಲಕಿ ಸಾವನ್ನಪ್ಪಿರುವಂಥದ್ದನ್ನು ನಾವು ಗಮನಿಸ್ಬೋದು. ನಾವು ಮನೆಯ ಕೆಳಗಿನ ಭಾಗದಲ್ಲೂ ಗಮನಿಸ್ಬೋದು. ಇದು ಮೇಲ್ಭಾಗದಿಂದ ಕೆಳಗೆ ಅವರು ಕೆಳಗಿನ ರೂಮಲ್ಲಿ ಬಾಲಕಿ ತಂದೆ ತಾಯಿ ಜೊತೆ ಮಲಗಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮಣ್ಣು ಕುಸಿದು ಬಿದ್ದಿರುವಂಥದ್ದು. ಇದು ಮನೆಯ ಒಳಗಿನ ಭಾಗ. ಈ ಒಳಗಿನ ಭಾಗದಲ್ಲಿ ನೀವು ಗಮನಿಸದಿದ್ದರೆ ಈ ಕೋಣೆ ಏನಿದೆ, ಈ ಕೋಣೆಯಲ್ಲಿ ಬಾಲಕಿ ಮಲಗಿದ್ರು. ಈ ಒಂದು ಬೆಡ್ ಏನು ಕಾಣ್ತಾ ಇದೆ ಇಲ್ಲಿ, ಈ ಬೆಡ್ಡಲ್ಲಿ ಬಾಲಕಿ ಮತ್ತೆ ತಂದೆ ತಾಯಿ ಮಲಗಿದ್ರು. ಆ ಸಂದರ್ಭದಲ್ಲಿ ಇರುವಂತ ಕಿಟಕಿ ಏನಿದೆ, ಆ ಕಿಟಕಿ ಏಕಾಏಕಿಯಾಗಿ ಕೆಳಗೆ ಕುಸಿದು ಬಿದ್ದಿರುವಂಥದ್ದು. ನೀವು ರೂಮಿನ ಒಳಗೆ ಸಂಪೂರ್ಣ ನೀವು ಗಮನಿಸದಿದ್ರೆ ಮಣ್ಣು ಕುಸಿದು ಬಿದ್ದಿದೆ. ಕುಸಿದು ಬಿದ್ದಂಥ ಸಂದರ್ಭದಲ್ಲಿ ಮಣ್ಣಿನ ಅಡಿಯಲ್ಲಿ ಈ ಭಾಗದಲ್ಲಿ ಗಮನಿಸಬಹುದು, ಗೋಡೆಯು ಕುಸಿದು ಬಿದ್ದಿದೆ, ಜೊತೆಗೆ ಕಿಟಕಿ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಆ ಸಂದರ್ಭದಲ್ಲಿ ಬಾಲಕಿ ಅದರ ಅಡಿಯಲ್ಲಿ ಸಿಲುಕಾಕೊಂಡಿದ್ರು. ನಯೀಮ ಅವರು ಅವರನ್ನು ರಕ್ಷಣೆ ಮಾಡುವಂಥ ಕೆಲಸ ಆಗಿದೆ, ಆದರೆ ಅವರು ಸಾವನ್ನಪ್ಪಿರುವಂಥದ್ದು. ತಂದೆ ತಾಯಿಯವರು ಅಲ್ಲಿಂದ ಓಡಿ ಹೊರಗೆ ಬಂದಿದ್ದಾರೆ. ಆ ಬಳಿಕ ಮಗುವಿನ ಸಾವಾಗಿದೆ. ಇಲ್ಲಿ ಮನೆಯವರಿದ್ದಾರೆ. ಘಟನೆ ಓಕೆ ಥ್ಯಾಂಕ್ ಯು ಸುಖಪಾಲ್, ತಮ್ಮೆಲ್ಲ ಮಾಹಿತಿಗಾಗಿ. ಈ ಕರಾವಳಿ ಮತ್ತು ಮಲೆನಾಡು, ಕೊಡಗು ಭಾಗದಲ್ಲಿ ಈ ಗುಡ್ಡದ ಆಸುಪಾಸಿನಲ್ಲಿರೋರು ಮಳೆಗಾಲ ಆರಂಭ ಆಗಿಬಿಟ್ರೆ ಜೀವವನ್ನು ಅಂಗೈಲಿ ಹಿಡ್ಕೊಂಡು ಬದುಕಬೇಕು. ಯಾಕೆಂದರೆ ಈ ರೀತಿಯ ಪರಿಸ್ಥಿತಿ ಯಾವಾಗ ಎದುರಾಗುತ್ತೋ ಗೊತ್ತಾಗಲ್ಲ. ನೋಡಿ ಮಂಗಳೂರಿನಲ್ಲಿ ಸದ್ಯಕ್ಕೆ ಯಾವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂಥೇಳಿ. ಗುಡ್ಡಕ್ಕೆ ಗುಡ್ಡವೇ ಜರಿದು ಬಂದಿರುವಂಥದ್ದು. ಮನೆ ಒಳಗೆ ಆ ಗುಡ್ಡದ ಮಣ್ಣು ಹೊಕ್ಕುಬಿಟ್ಟಿದೆ. ಅದರ ಪರಿಣಾಮ ಏನು ಹಾಸಿಗೆ ಮೇಲೆ ಮಲಗಿದ್ರು ಆ ಮಗು, 10 ವರ್ಷದ ಮಗು ಸಾವನ್ನಪ್ಪಿರುವಂಥದ್ದು. ಇನ್ನಿಬ್ಬರು ಹೊರಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಂಗಳೂರಿನಲ್ಲಿ ಈ ಮೂಲಕ ಮಳೆಗೆ ಒಂದೇ ದಿನದಲ್ಲಿ 2 ಸಾವನ್ನಪ್ಪಿರುವಂತಹ ಘಟನೆ ಇದು. ಇವತ್ತು ಕೂಡ ಇದೇ ರೀತಿಯ ಅಬ್ಬರದ ಮಳೆ ಮುಂದುವರಿಯುತ್ತೆ ಅನ್ನುವಂತಹ ಮಾಹಿತಿಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಬರೀ ಮಳೆ ಮಾತ್ರ ಅಲ್ಲ, ಭಾರಿ ಗಾಳಿ ಸಹಿತ ಕೂಡ ಬೀಸುವಂತಹ ಮುನ್ಸೂಚನೆಯನ್ನು ಕೊಟ್ಟಿದೆ. 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂತಹ ಮುನ್ಸೂಚನೆ ಇರುವಂಥದ್ದು. ಹಾಗಾಗಿ ಮತ್ತಷ್ಟು ಸಮಸ್ಯೆಗಳು ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ. ಮಂಗಳೂರಿನಲ್ಲಿ ಮುಂಗಾರು ಮಳೆಯ ಅವಾಂತರದ ದೃಶ್ಯಾವಳಿಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ.